ಹಾಯ್ ಫ್ರೆಂಡ್ಸ್, ಪರ್ಫೆಕ್ಟ್ ಸ್ಟಿಚ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಬ್ಲೌಸು ಎಷ್ಟು ನೀಟಾಗಿ ಹೊಲಿತೀವೋ ಫಿನಿಶಿಂಗ್ ಕೊಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಬ್ಲೌಸು ಹೊಲಿದ್ಮೇಲೆ ಓವರ್ಲಾಕ್ ಮಿಷಿನ್ ಇರೋರು ಓವರ್ಲಾಕ್ ಮಾಡ್ತಾರೆ. ಓವರ್ಲಾಕ್ ಮಿಷಿನ್ ಇಲ್ಲ ಅನ್ನೋರು ಏನು ಮಾಡ್ತಾರೆ, ಅದನ್ನು ಮಡ್ಚಿಬಿಟ್ಟು ಸ್ಟಿಚ್ ಮಾಡ್ತಾರೆ. ಅದನ್ನು ಮಡ್ಚಿ ಸ್ಟಿಚ್ ಮಾಡೋಕೆ ಹೋಗಿದಾಗ ಅರ್ಧ ಇಂಚು ಬಟ್ಟೆ ನಮಗೆ ಎಕ್ಸ್ಟ್ರಾ ಬೇಕಾಗುತ್ತೆ. ಅರ್ಧ ಅಥವಾ 1/4 ಇಂಚ್ ಆದರೂ ಬೇಕೇ ಬೇಕಾಗುತ್ತೆ. ಇಲ್ಲ ಅನ್ನೋರು ಏನು ಮಾಡ್ತಾರೆ, ಅದೇ ರೀತಿ ಕೊಡ್ತಾರೆ. ಅವಾಗ ಬ್ಲೌಸ್ ಇಂಚ್ಕೊಳ್ಳುತ್ತೆ, ಫಿನಿಶಿಂಗ್ ಅನ್ನೋದು ಕೂಡ ನೀಟಾಗಿ ಕಾಣಲ್ಲ. ಅದಕ್ಕೆ ನಾನು ಒಂದು ಸೊಲ್ಯೂಷನ್ ಹೇಳ್ತೀನಿ. ನಿಮ್ಮ ಹತ್ರ ಈ ಒಂದು ಕತ್ರಿ ಇದ್ರೆ ನೀವು ಆರಾಮಾಗಿ ಫಿನಿಶಿಂಗ್ ಅನ್ನೋದನ್ನ ಕೊಡ್ಬೋದು. ಈ ಕತ್ರಿ ಏನಪ್ಪಾ ಅಂದ್ರೆ ತುಂಬಾ ಕಾಸ್ಟ್ಲಿ ಏನಲ್ಲ, ಜಸ್ಟ್ 400 ರುಪೀಸ್ ಏನೋ ಆಗುತ್ತೆ ಅಷ್ಟೇನೆ. ಓವರ್ಲಾಕ್ ಮಿಷಿನ್ ಅಂದ್ರೆ ಜಾಗ ಬೇಕಾಗಿರುತ್ತೆ. ಕೆಲವರು ಜಾಗ ಇಲ್ಲದೇ ಓವರ್ಲಾಕ್ ಮಿಷಿನ್ ತಗೊಂಡಿರಲ್ಲ. ನೋಡಿ, ಈ ತರ ಕತ್ರಿ ಇರುತ್ತೆ. ಇದು 400 ರುಪೀಸ್ ಏನೋ ಆಗುತ್ತೆ. ನಾನು ಈ ಕತ್ರಿನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಬ್ಲೌಸ್ನ ಕಟ್ ಮಾಡಿ ತೋರಿಸ್ತೀನಿ. ಈ ಥರ ಬ್ಲೌಸ್ನ ಟರ್ನ್ ಮಾಡಿಕೊಂಡು ಎಡ್ಜಸ್ ಏನಿರುತ್ತೆ ಅದನ್ನು ಹೆಂಗೆ ಓವರ್ಲಾಕ್ ಮಾಡ್ತಾರೆ ಅದೇ ಥರ ನಾವು ಈ ಕತ್ರಿಲಿ ಕಟ್ ಮಾಡೋ ಅಂಥದ್ದು. ಅದು ಜಿಗ್ಜ್ಯಾಗ್ ಟೈಪಲ್ಲಿ ಬರುತ್ತೆ. ಇದ್ರ ನೇಮ್ ಜಿಗ್ಜ್ಯಾಗ್ ಸಿಸರ್ ಅಂತಲೇ ಹೇಳ್ತಾರೆ. ನೀವು ಅಂಗಡಿಲಿ ಹೋಗಿ ಕೇಳಿದ್ರೆ ಸಿಗುತ್ತೆ. ಇದು ನೋಡಿ ಎಷ್ಟು ಕ್ಲೀನಾಗಿ ಬರುತ್ತೆ ಅಂದರೆ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ಫಿನಿಶಿಂಗು ಒಂದು ಸಲ ನೀವು ಪರ್ಚೇಸ್ ಮಾಡಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಕೆಲವೊಂದು ಸೀರೆ ಬಾರ್ಡರ್ ಸ್ಯಾರಿ ಅಂತ ಬ್ಲೌಸ್ಗಳಿಗೆ ನಾವು ಓವರ್ಲಾಕ್ ಅಥವಾ ಈ ಥರ ಕಟ್ ಮಾಡಲಿಲ್ಲ ಅಂದರೆ ಅದು ಎಳೆ ಎಳೆ ಬರ್ತಾನೇ ಇರುತ್ತೆ. ನಾವು ಎಷ್ಟೇ ನೀಟಾಗಿ ಹೊಲಿದ್ರೂ ಹಿಂಗೆ ತಿರುವಾಗಿ ನೋಡಿದಾಗ ನಮಗೆ ಒಂಥರ ಅನಿಸುತ್ತೆ. ನೋಡಿ, ಈ ಥರ ಯೂಸ್ ಮಾಡ್ಕೊಬೋದು. ಕಡಿಮೆ ಪ್ರೈಸಲ್ಲಿ ನಮಗೆ ತುಂಬ ಚೆನ್ನಾಗಿರೋ ವರ್ಕು ಸಿಗುತ್ತೆ ಈ ಕತ್ರಿಯಿಂದ. ಎರಡು ಸೈಡ್ ಕೂಡ ಈ ಥರ ಕಟ್ ಮಾಡಿಬಿಟ್ಟು ನೆಕ್ಸ್ಟು ಶೋಲ್ಡರ್ ಜಾಯಿಂಟ್ ಹತ್ರ ನಿಮಗೆ ಎಲ್ಲೆಲ್ಲಿ ಬೇಕೆ ಆ ಥರ ಈ ಥರನ ಕಟ್ ಮಾಡ್ಕೊಬೋದು. ಬಟ್ಟೆನೂ ನಮಗೇನು ಎಕ್ಸ್ಟ್ರಾ ತುಂಬ ಏನು ಬೇಕಾಗಲ್ಲ. ನೋಡಿ, ಆ ಥರ ಜಿಗ್ಜ್ಯಾಗ್ ಟೈಪಲ್ಲಿ ಬರುತ್ತೆ. ಆ ಥರ ನಾವೇನು ಆರ್ಮೂಲ್ ಹತ್ರ ಸ್ಲೀವ್ ಜಾಯಿಂಟ್ ಮಾಡಿರ್ತೀವಿ ಅಲ್ಲೂ ಕೂಡ ನೀಟಾಗಿ ಕಟ್ ಮಾಡಿದ್ರೆ ಬ್ಲೌಸ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಯಾರಿಗಾರು ಸಿಕ್ಕಿಲ್ಲ ಅಂದರೆ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ತರಿಸಿ ಕೊಡ್ತೀನಿ. ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ನೋಡಿ? ನಿಮಗೂ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋ ಬಗ್ಗೆ ಒಂದು ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇದರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಫುಲ್ ಫಿನಿಶಿಂಗ್ ಆದಮೇಲೆ ಬ್ಲೌಸ್ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನನಗಂತೂ ಇದು ತುಂಬ ಇಷ್ಟ ಆಯಿತು. ಎಲ್ರಿಗೂ ಓವರ್ಲಾಕ್ ಮಿಷಿನೇ ತೊಗೊಳೋದಕ್ಕಾಗಲ್ಲ ಅಲ್ವಾ, ಅಂಥವ್ರು ಆರಾಮಾಗಿ ಈ ಕತ್ರಿನ ತೊಗೊಂಡು, ಮತ್ತು ಬೇಗ ಆಗೋಗುತ್ತೆ. ಎಷ್ಟು ಬೇಗ ಆಗುತ್ತೆ ಅಂದರೆ ಓವರ್ಲಾಕಿಗಿನ್ನ ಅದರಲ್ಲಾದ್ರೂ ಥ್ರೆಡ್ ಕತ್ತಾದರೆ ಹೇರಿಸ್ಕೋಬೇಕು, ಆ ಥರದ್ದೆಲ್ಲ ಇರುತ್ತೆ. ಆದರೆ ಇದರಲ್ಲೇನಿಲ್ಲ, ಪಟ್ ಅಂತ 5 ನಿಮಿಷಕ್ಕೆ ಕಟ್ ಮಾಡಿ ಫಿನಿಷ್ ಮಾಡ್ಬೋದು. ಕಸ್ಟಮರ್ಸು ಕೂಡ ಬ್ಲೌಸ್ ತೆಗೆದು ನೋಡಿದಾಗ ನಮಗೆ ಎಳೆ ಎಳೆ ಕಾಣಿಸಲ್ವಲ್ಲ, ಅದರಿಂದ ಇವಾಗ ಹಳ್ಳಿ ಕಡೆ ಕೂಡ ಕೇಳ್ತಾರೆ, ಓವರ್ಲಾಕ್ ಮಾಡ್ತೀರಾ ನೀವು ಬ್ಲೌಸಿಗೆ ಅಂತಲೇ ಎಷ್ಟೋ ಜನ ಕೇಳ್ತಾರೆ. ಓವರ್ಲಾಕ್ ಬದಲಿಗೆ ಆಲ್ಟರ್ನೇಟಿವ್ ಆಗಿ ನೀವು ಇದನ್ನು ಮಾಡ್ಕೊಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಥ್ಯಾಂಕ್ ಯು.